ಗ್ರಾಮದಲ್ಲಿ ಹಾಲುಮತ ಸಮಾಜದವರಿಂದ ಮಾಳಿಂಗರಾಯನ ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಸಕ ಬಸನಗೌಡ ದದ್ದಲ್. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹೆಂಬರಾಳ ಗ್ರಾಮದಲ್ಲಿ ಇಂದು ಮಾಳಿಂಗರಾಯನ ಪ್ರತಿ ವರ್ಷದಂತೆ ಈ ವರ್ಷ ವಾಡಿಕೆಯಂತೆ ಮಾಡುವ ಆರಾಧನಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಭಾಗಿಯಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ವಾಡಿಕೆಯಂತೆ ಮಾಡುವ ಪದ್ಧತಿಯನ್ನು ಮಾಡುತ್ತಾ ಬರುತ್ತಿದ್ದು, ಈ ಮಾಳಿಂಗರಾಯನ ಆಶೀರ್ವಾದದಿಂದ ರೈತರಿಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಸಿಗಲಿ, ಸಮೃದ್ಧಿಯಾಗಿ ಬೆಳೆಯನ್ನು ಬೆಳೆಯಲು ಅನುಕೂಲ ಮಾಡಿಕೊಡಲಿ ಮತ್ತು ರೈತರ ಬೆಳೆದಂತ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಸಿಗಲಿ, ಇದರಿಂದ ನನ್ನ ಗ್ರಾಮಾಂತರ ಕ್ಷೇತ್ರ ರೈತರಿಗೆ ಅನುಕೂಲವಾಗಲೆಂದು ಆ ಮಾಳಿಂಗರಾಯನ ನೆನೆದು ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹೆಂಬರಾಳ ಗ್ರಾಮದ ಹಾಲುಮತ ಸಮಾಜದವರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು, ಊರಿನ ಸರ್ವ ಸದಸ್ಯರು ಮತ್ತು ಭಾಗಿಯಾಗಿದ್ದರು. ವರದಿಗಾರರು ಗಾರಲದಿನ್ನಿ ವೀರನಗೌಡ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಶಿವಶರಣ ಮತ್ತು ಶರಣ ಬಸವ ಗುರುಗಳ ನೇತೃತ್ವದಲ್ಲಿ ಇವತ್ತು ಆರಾಧನೆ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಭಾಗವಹಿಸಿರುವಂತಹ ಎಂಬೇರಳ ಗ್ರಾಮದ ಸಮಸ್ತ ಭಕ್ತ ವೃಂದದ ಎಲ್ಲ ಹಾಲು ಮತ್ತು ಸಮಾಜದ ಬಂಧುಗಳೇ, ಇವತ್ತು ಪ್ರತಿ ವರ್ಷದಂತೆ ಕೂಡ ಮಾಳಿಂಗರಾಯನ ಪೂಜೆಯ ಆರಾಧನೆಯನ್ನ ಮಾಡುವಂಥದ್ದು ಕೂಡ ವಾಡಿಕೆ ಸಂಪ್ರದಾಯ ಕೂಡ ಇದೆ. ಹಾಗಾಗಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಈ ಕ್ಷೇತ್ರದ ಶಾಸಕನಾಗಿ ಭಾಗವಹಿಸುವಂತ ಅವಕಾಶ ನಾನು ಮತ್ತು ನಮ್ಮೆಲ್ಲ ಪಕ್ಷದ ಮುಖಂಡರು ನಾವೆಲ್ಲರೂ ಸೇರಿ ಇವತ್ತು ಮಾಳಿಂಗರಾಯನ ಆಶೀರ್ವಾದಕ್ಕೆ ಪಾತ್ರರಾಗಿವಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಬರುವಂತ ದಿನಗಳಲ್ಲಿ ಮಾಳಿಂಗರಾಯನ ನೆನೆಯುವಂಥದ್ದು ಮತ್ತು ಅವರ ಆಶೀರ್ವಾದ ನಾವು ಕೇಳೋದಂತ ಒಂದೇ. ರೈತಾಪಿ ವರ್ಗಕ್ಕೆ ಈ ವರ್ಷ ಉತ್ತಮವಾದಂತ ಮಳೆಯನ್ನ ಬಂದು ನಮ್ಮ ರೈತಾಪಿ ವರ್ಗಕ್ಕೆ ಮಳೆ ಬಂದು ಮಳೆಯನ್ನ ಸಂಪೂರ್ಣವಾಗಿ ಉತ್ತಮವಾಗಿ ಮಳೆಗಾಲ ಆಗಲಿ ಮತ್ತು ರೈತರ ಬೆಳೆದಂತ ಬೆಳೆಗಳಿಗೆ ಉತ್ತಮವಾದಂತ ಬೆಲೆಯನ್ನು ಸಿಕ್ಕು ನಮ್ಮ ರೈತಾಪಿ ವರ್ಗ ಎಲ್ಲರೂ ಕೂಡ ಹಚ್ಚ ಹಸುರಾಗಿ ಇರುವಂತ ರೀತಿಯಲ್ಲಿ ಆಶೀರ್ವಾದವನ್ನ ನೀಡಲಿ. ಆ ಭಗವಂತನ ಇಚ್ಛೆಯಂತೆ ಮಳೆಗಾಲ ಇದ್ರೆ ಮಾತ್ರ ನಾವು ರೈತರು ಸಮೃದ್ಧಿ ಆಗಿರೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಆತನ ಹತ್ರ ಕೇಳುತ್ತಾ ಇಲ್ಲಿ ಸೇರಿರುವಂತಹ ಸಮಸ್ತ ಭಕ್ತ ವೃಂದದವರಿಗೆ ಮಾಳಿಂಗರಾಯನ ಆಶೀರ್ವಾದ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಇರಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇವೆ.